ಹಿಂದೂ ಕಾರ್ಯಕರ್ತರು ಬಿಜೆಪಿ ಮುಖಂಡರನ್ನೇ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿದೆಯಾ? ಕೋಮು ದ್ವೇಷದ ಬಗ್ಗೆ ಪ್ರಚೋದನಾಕಾರಿ ಹೇಳಿಕೆ ಕೊಡುವ ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರಿಗೆ ಗಡೀಪಾರು ನೋಟಿಸ್ ನೀಡಿದೆ. ಈ ನೋಟಿಸ್ಗೆ ಹಿಂದೂ ನಾಯಕರು, ಮುಸ್ಲಿಂ ನಾಯಕರು ಕಿಡಿಕಾರಿದ್ದಾರೆ. ಹಿಂದೂ ಮುಖಂಡರಾದ ಅರುಣ್ ಪುತ್ತಿಲ, ಸೌಜನ್ಯ ಪ್ರಕರಣದ ಹೋರಾಟಗಾರ ತಿಮರೋಡಿ ಸೇರಿದಂತೆ 21 ಜನ ಹಿಂದೂ ಮುಖಂಡರಿಗೆ ಗಡೀಪಾರು ನೋಟಿಸ್ ಕೊಟ್ಟಿದ್ದು, ಕರಾವಳಿಯಲ್ಲಿ ಮತ್ತೆ ಕಿಚ್ಚು ಹಚ್ಚಿದಂತಿದೆ. ಈಗ ಇನ್ನು ಮುಸ್ಲಿಂ ಮುಖಂಡ ಹಕೀಂ ಕುರ್ನೋಡ್ಕ ಸೇರಿ 15 ಮುಖಂಡರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಹಕ್ಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ರೈ ವಿರುದ್ಧ ಮಾತನಾಡಿದರೆ ನಿಮ್ಮನ್ನು ಗಡೀಪಾರು ಮಾಡ್ತೇವೆ ಅಂತ ಪುತ್ತೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಈ ಹಿಂದೆ ಹೇಳಿದರು. ಇದೀಗ ಯಾವುದೇ ಗುಂಪು ಗಲಭೆ, ಕೋಮು ಗಲಭೆ, ಹತ್ಯೆ, ಪ್ರಚೋದನಾಕಾರಿ ಭಾಷಣ ಮಾಡದ ನನಗೆ ನೋಟಿಸ್ ಕೊಟ್ಟಿದ್ದು ಯಾಕೆ ಅಂತ ಗುಡುಗಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ RSS ನಾಯಕರ ಮನೆಗಳಿಗೆ ಭೇಟಿ ನೀಡಿ GPS ಆಧಾರಿತ ಫೋಟೋ ಸಂಗ್ರಹಿಸಿ ತೆರಳುತ್ತಿದ್ದಾರೆ. ಪೊಲೀಸರ ಈ ನಡೆಗೆ ಆಕ್ರೋಶಗೊಂಡಿರುವ ಸಂಘ ಪರಿವಾರದ ಕಾರ್ಯಕರ್ತರು ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ. RSS ನಾಯಕರಾದ ಸೀತಾರಾಮ್ ಸುಳ್ಳ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ CEO ಲಕ್ಷ್ಮೀ ಪ್ರಸಾದ್, ಉಪ್ಪಿನಂಗಡಿಯ ವಿದ್ಯಾವರ್ಧಕ ಸಂಘದ ಸಂಚಾಲಕಿ UG ರಾಧಾ, ಪುತ್ತೂರಿನ VHP ಮಾಜಿ ಉಪಾಧ್ಯಕ್ಷರ ಮನೆಗೆ ತೆರಳಿ ವಿಚಾರಣೆ ನಡೆಸಿದ್ದಾರೆ. ಇದು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪುತ್ತೂರು MLA ಅಂತ ಹೇಳಿ ನನ್ನಂತವರನ್ನು ಗಡಿಪಾಡು ಮಾಡಬೇಕಾಗಿದೆಲ್ಲ. ಇಲ್ಲಿ ಕೋಮು ಗಲಭೆ ಪ್ರಚೋದನೆ ಕೊಡುವಂತವರು, ಕೊಲೆ ಮಾಡುವಂತವರು, ಫ್ರೀ ನೋಟಿಸ್ ಕೇಸ್ ಇದ್ದಂತವರನ್ನು ಗಡಿಪಾರು ಮಾಡಬೇಕಾಗಿದ್ದು. ಇದೇ ಪುತ್ತೂರು ಶಾಸಕ ಅಶೋಕ್ ರೈ ಒಟ್ಟಿಗೆ ಇರುವವರು ಯಾರು? ಪ್ರಜ್ವಲ್ ರೈ, ದೀಚ್ ರೈ, ಬೇರೆ ಇತ್ತೀಚೆಗೆ ಅಂದ್ರೆ ನಗರಸಭೆ ಅಧ್ಯಕ್ಷರನ್ನು ನಿಂದನೆ ಮಾಡಿದಂತ ಫ್ರೀ ನೋಟಿಸ್ ಕೇಸ್ ಇದ್ದಂತ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ಬಿಟ್ಟು ಶಾಸಕರ ತಪ್ಪುಗಳನ್ನು ಎತ್ತಿ ತೋರಿಸಿದಂತ ವ್ಯಕ್ತಿಯನ್ನು ಗಡಿಪಾರು ಮಾಡುವುದಾದರೆ ಇದು ಯಾವ ನ್ಯಾಯ? ನಾವು ಯಾವುದೇ ಒಂದು ಕೋಮು ಗಲಭೆಯಲ್ಲಿ ಭಾಗಿಯಾಗಲಿಲ್ಲ. ಆ ನೋಟಿಸ್ ಅಲ್ಲಿ ಇರೋದು ನೀವು ಗುಂಪಾಗಿ ಹೋಗಿ ಸಾರ್ವಜನಿಕ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ. ಹಾಗಾದ್ರೆ ಅದು FIR ಆಗಬೇಕಿತ್ತಲ್ಲ, ಗುಂಪು ಹೋಗಿ ಅಲ್ಲೇ ಮಾಡಿ. ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಇದು ಯಾವುದು ಕೂಡ ನಮಗೆ ನಂಬಿಕೆ ಬರ್ತಾ ಇಲ್ಲ, ರಾಜ್ಯ ಜನರಿಗೂ ಕೂಡ ನಂಬಿಕೆ ಬರ್ತಾ ಇಲ್ಲ. ಇದರ ನಡುವೆ ಸಂಘ ಪರಿವಾರದ ಹಿರಿಯರ ವಿರುದ್ಧ FIR ದಾಖಲೆ ಮಾಡಿರ್ತಕ್ಕಂಥದ್ದು, ಹಿಂದೂ ಮುಖಂಡರ ವಿರುದ್ಧ FIR ದಾಖಲು ಮಾಡಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕುತಂತ್ರ ನಡೀತಾ ಇದೆ. ಮಧ್ಯರಾತ್ರಿ ಹೋಗಿ ಕಾರ್ಯಕರ್ತರು ಮನೆಯ ಬಾಗಿಲನ್ನು ತಟ್ಟಿ ಕಾರ್ಯಕರ್ತರನ್ನ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಯಾವ ಪ್ರಜಾಪ್ರಭುತ್ವದಲ್ಲಿದ್ದೇವೆ, ಎಲ್ಲಿದ್ದೇವೆ ನಾವು? ನಾನು ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಭಾಗದಲ್ಲಿ ಏನು ನಿಮ್ಮ ಸರ್ಕಾರದ ನಡವಳಿಕೆಯಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗ್ತಾ ಇದೆ. ಇದನ್ನ ತಿದ್ಕೊಳ್ದೇನೆ ಇದೇ ರೀತಿ ಗುಂಡಾ ಪ್ರವೃತ್ತಿಯನ್ನು ಪೊಲೀಸ್ ಮೂಲಕ ಇವತ್ತು ಗುಂಡಾಗಿರಿ ನೀವು ಮಾಡಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರೋದಿಲ್ಲ.